ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಫುಡಿ ಫ್ರೆಂಡ್ಸ್. ಇವತ್ತು ನಾನು ರೆಸಿಪಿ ಹೇಳೋ ಮೊದಲು ಒಂದು ಇನ್ಸಿಡೆಂಟ್ ಆಯಿತು ಮನೆಯಲ್ಲಿ, ಅದನ್ನು ಹೇಳಬೇಕು ಅಂತ ಇಷ್ಟಪಡ್ತೀನಿ. ಯಾಕಂದರೆ ಇದೊಂದು ಜಸ್ಟ್ ಒಂದು ಇನ್ಫಾರ್ಮೇಷನ್ಗೆ ಮಾತ್ರ. ಆ್ಯಕ್ಚುಲಿ ಆನ್ ಸ್ಯಾಟರ್ಡೇಗೆ ನಾನು ಹೀಗೆ ರೆಕಾರ್ಡಿಂಗ್ ಮಾಡಿ ಎಲ್ಲ ರೆಡಿ ಮಾಡೋ ಅಂತ ಎನಿಸಿ ಇದ್ದೆ. ರೆಕಾರ್ಡಿಂಗ್ ಎಲ್ಲ ಮಾಡಿದೆ, ಎಡಿಟಿಂಗ್ ಮತ್ತೆ ಮಾಡೋ ಅಂತ ಇದ್ದೆ. ಆದರೆ ನನಗೆ ಆಗಲೇ ಇಲ್ಲ. ಯಾಕೆಂದರೆ ಅವತ್ತು ಮಧ್ಯಾಹ್ನ ನಾನು ನನ್ನ ಡ್ಯಾಡಿಗೆ ಅನ್ನ ಬೇಕು ಅಂತ ಹೇಳಿದ್ರು. ಅಂದರೆ ಅವ್ರಿಗೆ ಸ್ವಲ್ಪ ಹುಷಾರಿರ್ಲಿಲ್ಲ. ನಾನು ಫ್ರೈಡ್ ರೈಸ್ ಮಾಡಿದ್ದೆ, ಸೊ ಅದು ಬೇಡ, ನನಗೆ ಸ್ವಲ್ಪ ಅನ್ನ ಬೇಕು ಅಂತ ಹೇಳಿದ್ರು. ನಾವು ಬಾಯ್ಲ್ಡ್ ರೈಸ್ ಮಾಡೋದಲ್ಲ ಹಾಗೆ. ಸೊ ನಾನು ಚಿಕ್ಕ ಕುಕ್ಕರ್ ಇತ್ತು ನನ್ನ ಹತ್ರ, ಸೊ ಅವರಿಗೆ ಮಾತ್ರ ಅಲ್ಲ, ಅದರಲ್ಲಿ ನಾನು ಇಟ್ಟೆ. ಸ್ವಲ್ಪ ಹೊತ್ತಾದ ನಂತರ ನನ್ನ ಅಮ್ಮ ಬರುವಾಗ ನಾವು ಊಟ ಮಾಡ್ಲಿಕ್ಕೆ ರೆಡಿ ಮಾಡಿದ್ದೀವಲ್ಲ, ಸೊ ಆಗ ನಾನು ಜಸ್ಟ್ ಅದನ್ನು ಸ್ಪೀಡ್ ಮಾಡಿ ಹೀಗೆ ತಿರ್ಗಿ ಅಮ್ಮ ಹತ್ರ ಮಾತಾಡ್ತಿದ್ದೆ. ಒಮ್ಮೆಲೆ ಬ್ಲಾಸ್ಟ್ ಆದದ್ದು ಕುಕ್ಕರ್ ಬ್ಲಾಸ್ಟ್ ಆಗಿ ಅದರ ಕವರ್ ಉಂಟಲ್ಲ, ಅದು ಬಂದು ನಂಗೆ ಇಲ್ಲಿ ತಾಗಿ ಇವನ್ ಗ್ಲಾಸ್, ನಮ್ಮ ವಿಂಡೋ ಗ್ಲಾಸ್ ಕೂಡ ಹೊಡಿ ಆಯ್ತು. ತುಂಬಾ ಅಂದ್ರೆ ತುಂಬಾ ಸ್ವೆಲ್ಲಿಂಗ್ ಎಲ್ಲ ಇತ್ತು. ಇಲ್ಲಿ ಫುಲ್ ಸ್ವೆಲ್ಲಿಂಗ್ ಎಲ್ಲ ಇತ್ತು. ಇಲ್ಲಿ ಸಹ ತಾಗಿದೆ, ಮತ್ತೆ ಅಲ್ಲೆಲ್ಲಿ ಎಲ್ಲ ಕೈಯಲ್ಲೆಲ್ಲ ಸ್ವಲ್ಪ ಇದಾಗಿದೆ. ಅಂದ್ರೆ ರೈಸ್ ಬಿಸಿ ತಾಗಿದೆ. ಸೊ ನಾನು ಹೇಳುದಂದ್ರೆ, ಕುಕ್ಕರ್ ಯೂಸ್ ಮಾಡುವಾಗ ಪ್ಲೀಸ್ ಜಾಗ್ರತೆ ಆಗಿ ಇರಿ. ಇಷ್ಟು ನನ್ಗೆ ಆದದ್ದು ಅದು ನನ್ನ ಪುಣ್ಯ ಹೇಳ್ಬೇಕು, ನನ್ನ ಕೊರಗಜ್ಜ ಆಶೀರ್ವಾದ ಅಂತ ಹೇಳ್ಬೇಕು. ಇನ್ನೊಂದೇನಂದ್ರೆ, ಅಮ್ಮ ಅಲ್ಲೇ ಇದ್ರು, ಅಮ್ಮನ್ಗೆ ಏನಾಗ್ಲಿಲ್ಲ. ಅದರಷ್ಟು ನಂಗೆ ಖುಷಿ ಯಾವ್ದು ಸಹ ಇಲ್ಲ. ನಂಗೆ ತುಂಬಾ ಅಂದ್ರೆ ತುಂಬಾ ಕೊರಗಜ್ಜ ನಂಗೆ ಕಾಪಾಡಿದ್ದಾರೆ. ಅಷ್ಟು ಇನ್ಸಿಡೆಂಟ್ ಅಷ್ಟು ಬ್ಯಾಡ್ ಆಗಿತ್ತು. ಅಂದ್ರೆ ಒಂದು ಬಾಂಬ್ ಹೇಗೆ ಹೊಡಿತದಲ್ಲ ಹಾಗೆ ಆಗಿತ್ತು. ಫುಲ್ ಸ್ವೆಲ್ಲಿಂಗ್ ಇತ್ತು. ಮತ್ತೆ ಹಾಸ್ಪಿಟಲ್ಗೆ ಹೋದ್ವಿ, ಅಲ್ಲಿ ಡ್ರಿಪ್ಸ್ ಎಲ್ಲ ಇಟ್ರು ನೋವಿಗೆಲ್ಲ. ತರ ಸ್ವಲ್ಪ ಐಸ್ ಎಲ್ಲ ಇಟ್ಟೆ. 3-4 ದಿವಸ ಊಟ ಮಾಡ್ಲಿಕ್ಕೆ ಆಗ್ಲಿಲ್ಲ. ಈಗ 3 ದಿವಸ ನಿನ್ನೆಯಿಂದ ನಾನು ಸ್ವಲ್ಪ ತಿಂತ ಇದ್ದೇನೆ ಹಾಗೆ. ಸೊ ಬಿ ಕೇರ್ಫುಲ್ ಅಂತ ಹೇಳುದು. ಕುಕ್ಕರ್ ಯೂಸ್ ಮಾಡುವಾಗ ಪ್ಲೀಸ್ ಎಷ್ಟಾಗ್ತದೆ ಅಷ್ಟು ಕೇರ್ಫುಲ್ ಆಗಿರ್ಬೇಕು. ಇವನ್ ನಿಮ್ಗೆ ಎಷ್ಟೇ ಅರ್ಜೆಂಟ್ ಇರ್ಲಿ, ಆ ಕುಕ್ಕರ್ ಇದು ವಿಸಿಲ್ ತೆಗಿವಾಗ ಕೂಡ ಫುಲ್ ಅದರ ಏರ್ ಹೋಗೋ ತನಕ ನೀವು ಓಪನ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಇಲ್ಲಿ ನೋಡಿ, ನೋಡಿ ಇಲ್ಲೆಲ್ಲ ಕಲೆ ಆಗಿದೆ, ಇಲ್ಲಿ ತಾಗಿದೆ, ಇದೆಲ್ಲ ಸ್ವಲ್ಪ ಬ್ಲಾಕ್ ಆಗಿದೆ. ಈಗ ಇಲ್ಲಿ ಕೂಡ ತಾಗಿದೆ, ಕೈಯಲ್ಲಿ ಕೂಡ ಫುಲ್ ಅಲ್ಲೆಲ್ಲಿ ತಾಗಿದೆ. ಸೊ ಕೇರ್ಫುಲ್ ಆಗಿ ಇರಿ. ಓಕೆ, ನಾವಿನ್ನು ರೆಸಿಪಿ ಬಗ್ಗೆ ಮಾತಾಡುವ. ನಾನಿವತ್ತು ಮಶ್ರೂಮ್ ಶೆಜ್ವಾನ್ ಮಾಡ್ತಿದ್ದೇನೆ. ಕ್ರಿಸ್ಪಿ ಮಶ್ರೂಮ್ ಶೆಜ್ವಾನ್ ತುಂಬಾ ಟೇಸ್ಟಿಯಾಗಿ ಬರ್ತದೆ. ಇದು ಮನೆಯಲ್ಲಿ ಮಾಡಿ ನೋಡಿ, ಇದನ್ನು ಅಷ್ಟಂದ್ರೆ ಅಷ್ಟು ಟೇಸ್ಟಿಯಾಗಿ ಬರ್ತದೆ. ನಿಮ್ಗೆ ಎಲ್ಲೂ ಇವನ್ ಹೋಟೆಲಲ್ಲಿ ಟೇಸ್ಟ್ ಸಿಗ್ಲಿಕ್ಕಿಲ್ಲ, ಹಾಗೆ ಬರ್ತದೆ. ತುಂಬಾ ಸಿಂಪಲ್ ಉಂಟು ರೆಸಿಪಿ. ಸೊ ಮಾಡಿ ನೋಡಿ. ನಾನಂದ್ರೆ ಈಗ ತುಂಬಾ ಟೈಮ್ ಆಯ್ತು ನಾನು ವಿಡಿಯೋ ಹಾಕದೆ. ಆಕ್ಚುಲಿ ಸ್ಯಾಟರ್ಡೆ ನಾ ಹೇಳಿದಲ್ಲ, ಸ್ಯಾಟರ್ಡೆ ನಾನು ರೆಕಾರ್ಡಿಂಗ್ ಎಲ್ಲ ಮಾಡಿ, ಏನು ಮಧ್ಯಾಹ್ನ ನಂತರ ಎಡಿಟಿಂಗ್ ಎಲ್ಲ ಮಾಡಿ, ಹೆಚ್ಚಾಗಿ ನಾನು ರಾತ್ರಿ ಹಾಕೋದಲ್ಲ ವಿಡಿಯೋಸ್. ಸೊ ರಾತ್ರಿ ಹಾಕುವಂತ ಇದ್ದೆ. ಆದ್ರೆ ಈ ಇನ್ಸಿಡೆಂಟ್ ಆಯಿತು, ನಂಗೆ ಏನ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ತುಂಬಾ ನೋವೆಲ್ಲ ಇತ್ತಲ್ಲ ಹಾಗೆ. ಸೊ ಇವತ್ತು ಹಾಕ್ಲೇಬೇಕು ಅಂತ ಹೇಳಿ ನನಗೆ ಮತ್ತೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ಲಿಕ್ಕಿತ್ತು, ಹೀಗೆ ಜಾಗೃತಿ ಇರಿ ಅಂತ, ಅದನ್ನು ಕೂಡ ಹೇಳಲಿಕ್ಕಿತ್ತು. ಅದಕ್ಕೆ ನಾನು ಮಾಡ್ತಿದ್ದೇನೆ. ಸೊ ಬನ್ನಿ ರೆಸಿಪಿಯನ್ನು ಸ್ಟಾರ್ಟ್ ಮಾಡು. ಇವತ್ತು ನಾನು ಕ್ರಿಸ್ಪಿ ಶೆಜ್ವಾನ್ ಮಶ್ರೂಮ್ ಮಾಡ್ತಿದ್ದೇನೆ. ರೆಸ್ಟೋರೆಂಟಲ್ಲಿ ಹೇಗೆ ಸಿಗ್ತದಲ್ಲ ಅದಕ್ಕಿಂತ ಒಳ್ಳೆದು ಬಂದಿದೆ ಇದು ರೆಸಿಪಿ. ಮಸ್ಟ್ ಟ್ರೈ ರೆಸಿಪಿ ಇದು ನಂದು. ಸಿಂಪಲ್ ಕೂಡ ಉಂಟು, ಏನು ಕಷ್ಟ ಇಲ್ಲ ಮಾಡಲಿಕ್ಕೆ, ತುಂಬ ಸಿಂಪಲ್ ಉಂಟು ಮಾಡಲಿಕ್ಕೆ. ನಾನಿಲ್ಲಿ ಮಶ್ರೂಮನ್ನು ಒಂದು 30 ಸೆಕೆಂಡ್ಸ್ ಹಾಗೆ ಸ್ವಲ್ಪ ಬಾಯ್ಲ್ ಮಾಡಿ, ಅದನ್ನು ಮತ್ತೆ ಐಸ್ ವಾಟರಲ್ಲಿ ಹಾಕಿ ತೆಗೆದಿಟ್ಟಿದ್ದೇನೆ. ಈಗ ಇದಕ್ಕೆ 4 ಟೀ ಸ್ಪೂನ್ ಕಾರ್ನ್ಫ್ಲವರ್ ಮತ್ತು 1 ಟೀ ಸ್ಪೂನ್ ಮೈದಾವನ್ನು ಹಾಕಿ ಮಿಕ್ಸ್ ಮಾಡಿ. ನಾನು ಇದಕ್ಕೆ ಸಾಲ್ಟ್ ಎಲ್ಲ ಏನು ಹಾಕ್ತಾ ಇಲ್ಲ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ಒಳ್ಳೆ ಕೋಟ್ ಆಗಬೇಕು. ನೀರು ಹಾಕ್ಲಿಕ್ಕೆ ಹೋಗಬೇಡಿ. ನೋಡಿ, ಹೀಗೆ ಕೋಟ್ ಆಗಬೇಕು. ಎಲ್ಲ ಪೀಸಸ್ ಹೀಗೆ ಕೋಟ್ ಆಗಬೇಕು. ನಂತರ ಇದನ್ನು ಡೀಪ್ ಫ್ರೈ ಮಾಡಿ.
ಡೀಪ್ ಫ್ರೈ ಮಾಡುವಾಗ ಜಸ್ಟ್ ಒಂದು 3 ನಿಮಿಷದಷ್ಟು ಫ್ರೈ ಮಾಡಿ ಮತ್ತೆ ತೆಗೆದಿಡಿರಿ, ಯಾಕೆಂದರೆ ನಮಗೆ ಇಲ್ಲಿ ಡಬಲ್ ಫ್ರೈ ಮಾಡಲಿಕ್ಕೆ ಉಂಟು, ಅದಕ್ಕೋಸ್ಕರ. ಈಗ ಒಂದು ಬಾಣಲೆಗೆ 4 ಟೀ ಸ್ಪೂನ್ ಆಯಿಲ್ ಹಾಕಿ ಇದಕ್ಕೆ ಹೆಚ್ಚಿದ ಶುಂಠಿ, ಬೆಳ್ಳುಳ್ಳಿ, ಕಾಯಿಮೆಣಸು ಮತ್ತು ಕೊತ್ತಂಬರಿ ಸೊಪ್ಪಿದು ಸ್ಟೆಮ್ ಉಂಟಲ್ಲ ಅದನ್ನು ಹಾಕಿ ಫ್ರೈ ಮಾಡಿ. ಸ್ವಲ್ಪ ಫ್ರೈ ಆಗಬೇಕಿದು. ಈಗ ಇದಕ್ಕೆ ಇದು ಫ್ರೈ ಆದ ನಂತರ ಚಿಲ್ಲಿ ಪೇಸ್ಟನ್ನು ಹಾಕಬೇಕು. ಅಂದರೆ ಒಂದು 15 ಚಿಲ್ಲೀಸನ್ನು ಬಿಸಿ ನೀರಲ್ಲಿ ಸೋಕ್ ಮಾಡಿ ಅದು ಕೂಲಾದ ನಂತರ ಗ್ರೈಂಡ್ ಮಾಡಿ ಇಡಬೇಕು. ಸೊ ಅದನ್ನು ಇದಕ್ಕೆ ಹಾಕಬೇಕು. ಇದು ಹಾಕಿದ ನಂತರ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಒಂದು 15 ಮಿನಿಟ್ಸ್ ಅಟ್ಲೀಸ್ಟ್ ಇದು ಫ್ರೈ ಆಗಬೇಕು. ಆಗ ಆ ಚಿಲ್ಲಿದು ಸ್ವೀಟ್ನೆಸ್ ಬಿಡ್ತದೆ, ಅದು ನಮಗೆ ಬೇಕು. ಇದೀಗ ನಾವು ಇದರಲ್ಲಿಂತಲ್ಲ, ಈವನ್ ನಾವು ಗೀ ರೋಸ್ಟ್ ಮಾಡುವಾಗೆಲ್ಲ ಎಷ್ಟು ಫ್ರೈ ಮಾಡ್ತೀವಿ ಅಷ್ಟು ಒಳ್ಳೆಯದು. ಅದು ಒಳ್ಳೆ ಕಲರ್ ಎಲ್ಲ ಚೇಂಜ್ ಆಗಿ ಇರ್ತದೆ, ಅಷ್ಟುವರೆಗೆ ಫ್ರೈ ಆಗಬೇಕು. ಹಾಗಾದರೆ ಮಾತ್ರ ನಮ್ಮ ಯಾವ ಡಿಶ್ ಕೂಡ ಒಳ್ಳೆಯದು ಬರ್ತದೆ. ಇದೊಂದು ಮೇನ್ ಪಾಯಿಂಟ್ ಇದರಲ್ಲಿ. ಈಗ ನೋಡಿ ನಮ್ಮ ಚಿಲ್ಲೀಸ್ ಒಳ್ಳೆಯಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ 2 ಟೀ ಸ್ಪೂನ್ ರೆಡ್ ಚಿಲ್ಲಿ ಸಾಸ್, 1 ಟೀ ಸ್ಪೂನ್ ಲೈಟ್ ಸೋಯಾ ಸಾಸ್ ಮತ್ತು 2 ಟೀ ಸ್ಪೂನ್ ಅಷ್ಟು ಟೊಮೆಟೊ ಕೆಚಪ್ಪನ್ನು ಹಾಕಿ ಇದಕ್ಕೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು, 1 ಟೀ ಸ್ಪೂನ್ ಶುಗರ್ ಅಂದರೆ ಸಕ್ಕರೆ, 1 ಟೀ ಸ್ಪೂನ್ ಪೆಪ್ಪರ್ ಪೌಡರ್, ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಒಳ್ಳೆಯಾಗಿ ಮಿಕ್ಸ್ ಆಗಲಿ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿ, ಅಂದರೆ ಒಂದು ಕಪ್ಪಷ್ಟು ಹಾಕಿ, ಸ್ವಲ್ಪ ಜಾಸ್ತಿ ಕೂಡ ಹಾಕ್ಬೋದು, ಒಂದು 1.5 ಕಪ್ ಕೂಡ ಹಾಕ್ಬೋದು ಬೇಕಾದರೆ ನೋಡಿ ಹಾಕಿ. ಅದು ಬಾಯ್ಲ್ ಆಗ್ತಾ ಇರುವಾಗ ನಾವು ಇನ್ನೊಂದು ಸೈಡಲ್ಲಿ ನಮ್ಮ ಮಶ್ರೂಮನ್ನು ಡಬಲ್ ಫ್ರೈ ಮಾಡುವ. ಡಬಲ್ ಫ್ರೈ ಮಾಡೋದ್ರಿಂದ ಒಳ್ಳೆ ಕ್ರಿಸ್ಪಿಯಾಗಿ ಬರ್ತದೆ. ಇನ್ನೊಂದು ವಿಷಯ ಅಂದರೆ ನಾನಿದು ಮಶ್ರೂಮಲ್ಲಿ ಮಾಡ್ತಿದ್ದೀನಲ್ಲ, ನೀವು ಗೋಬಿಯಲ್ಲಿ ಮಾಡ್ಬೋದು, ಪನ್ನೀರಲ್ಲಿ ಮಾಡ್ಬೋದು, ಈವನ್ ಚಿಕನಲ್ಲಿ ಕೂಡ ಟ್ರೈ ಮಾಡ್ಬೋದು ಇದನ್ನು. ನೋಡಿ ಒಳ್ಳೆ ಕ್ರಿಸ್ಪಿ ಆಗಿದೆ. ಈಗ ನಾನು ಇದನ್ನು ತೆಗೆದು ಸ್ಟ್ರೈನರಲ್ಲಿ ಹಾಕ್ತಾ ಇದ್ದೇನೆ. ಈಗ ಇದಕ್ಕೆ ಸ್ಪ್ರಿಂಗ್ ಆನಿಯನ್ದು ವೈಟ್ ಪಾರ್ಟ್ ಉಂಟಲ್ಲ ಅದನ್ನು ಹಾಕಬೇಕು. ನಂತರ ಕ್ಯಾಪ್ಸಿಕಮ್ ಮತ್ತು ಆನಿಯನ್ ಕ್ಯೂಬಲ್ಲಿ ಕಟ್ ಮಾಡಿ ಹಾಕಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಮಿಕ್ಸ್ ಮಾಡಿದ ನಂತರ ಮಶ್ರೂಮ್ ಉಂಟಲ್ಲ, ನಾವು ಫ್ರೈ ಮಾಡಿದ ಮಶ್ರೂಮನ್ನು ಇದಕ್ಕೆ ಹಾಕಬೇಕು. ಇದು ಮಶ್ರೂಮ್ ಅನ್ನು ಜಾಸ್ತಿ ಹೊತ್ತು ಇದರಲ್ಲಿ ಇಡಬಾರ್ದು, ಯಾಕಂದ್ರೆ ಮತ್ತೆ ಸಾಗಿ ಆಗ್ತದೆ. ಅದು ಹಾಕಿದ ಕೂಡಲೇ ಮಿಕ್ಸ್ ಮಾಡಿ ಇದಕ್ಕೆ ಸ್ಪ್ರಿಂಗ್ ಆನಿಯನ್ ಅನ್ನು ಹಾಕಿ ಮಿಕ್ಸ್ ಮಾಡಿ ಸರ್ವ್ ಮಾಡಿ.
ಸೂಪರ್ ಟೇಸ್ಟ್ ಆಗ್ತದೆ. ಟ್ರೈ ಮಾಡಿ ನೋಡಿ ಇದನ್ನು. ಸೂಪರ್ ಸೂಪರ್ ಆಗ್ತದೆ, ತಿನ್ಲಿಕ್ಕೆ ಭಾರಿ ಖುಷಿ ಆಗ್ತದೆ. ನಮ್ಮ ಕ್ರಿಸ್ಪಿ ಶೆಜ್ವಾನ್ ಮಶ್ರೂಮ್ ರೆಡಿ ಆಗಿದೆ ತಿನ್ಲಿಕ್ಕೆ. ಇದನ್ನು ಬಿಸಿ ಬಿಸಿಯಾಗಿ ಸರ್ವ್ ಮಾಡಿ. ಟ್ರೈ ಮಾಡಿ ನೋಡಿ ಈ ರೆಸಿಪಿಯನ್ನು. ನೋಡಿದ್ರಲ್ವಾ, ರೆಸಿಪಿ ತುಂಬಾ ಈಸಿ ಉಂಟು ಮತ್ತೆ ಒಳ್ಳೆ ಅಂತ ಸೂಪರ್ ಟೇಸ್ಟ್ ಬರ್ತದೆ. ಟ್ರೈ ಮಾಡಿ ನೋಡಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಶೇರ್ ಮಾಡಿ. ಮತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಥ್ಯಾಂಕ್ ಯು.